ಕುಮಾರ. ಈಗ ಕಾರ್ತಿಕ ಮಾಡಲ ಅದೆಲ್ಲ ಮಾತಾಡಿದ್ಮೇಲೆ ಅದು ಜೈ ಕರ್ನಾಟಕ ವೆಲ್ಬೆಳಗು ಅಕ್ಕರೆ ಸಹೃದಯರೇ, ಇವತ್ತಿನ ದಿವಸ ಈ ಒಂದು ನಮ್ಮ ಚಾಮರಾಜಪೇಟೆಯಲ್ಲಿ ಸಿರ್ಸಿ ರಸ್ತೆಯಲ್ಲಿರ್ತಕ್ಕಂಥ ಜಗದ್ಗುರು ಶಿವರಾತ್ರಿಕೇಶ್ವರ ಸ್ವಾಮಿಗಳು ಅಂದರೆ ಆ ಸಂಸ್ಥೆಗೆ ಸಂಬಂಧಪಟ್ಟಾಗೆ JSS ಕಸ್ತೂರ್ಬಾ ಮಹಿಳೆಯರ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಕೇಂದ್ರ ಈ ಒಂದು ಶಾಲೆಯಲ್ಲಿ ಈ ಹಿಂದೆ ಒಂದು ಕರ್ನಾಟಕ ಸಂಸ್ಥೆಯ ವತಿಯಿಂದ ಒಂದು ಬೆರಳಚ್ಚು ಅಂದರೆ ಗಣಕಯಂತ್ರದ ತರಬೇತಿ ಕೇಂದ್ರಕ್ಕೆ ಒಂದು ಪ್ರಯೋಗ ಶಾಲೆಯನ್ನಾಗಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಕನ್ನಡ ಸಂಸ್ಥೆಯ ಗುರುಪ್ರಸಾದ್ ಅವರು ಒರ್ಲ್ಯಾಂಡೋದಲ್ಲಿ ಅವರು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಭಾರತೀಯ ಶೈಲಿಯ ಕೀಲಿಮಣೆಯನ್ನು ನಮ್ಮ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಸಹ ಬೆರಳಚ್ಚು ಮಾಡಲಿಕ್ಕೆ ಬಳಸ್ಕೋಬೇಕು ಅಂತಕ್ಕಂಥ ಬೃಹತ್ತಾದಂಥ ಒಂದು ಆಶಯವನ್ನು ಹೊತ್ಕೊಂಡವರು ಅವತ್ತಿನಿಂದ ಇವತ್ತವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೀಲಿಮಣೆ ಭಾರತೀಯ ವಿನ್ಯಾಸವನ್ನು ಒಳಗೊಂಡಿರ್ತಕ್ಕಂಥದ್ದು. ನಾವೆಲ್ಲ ಈ ಬೇರೆ ದೇಶದ ಒಂದು ವಿನ್ಯಾಸದ ಕೀಲಿಮಣೆಯನ್ನು ಬಳಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಈ ಶಾಲೆಗಾಗಿ ವಿಶೇಷವಾಗಿ ನಮ್ಮ ಸಾಕ್ಷರತಾ ಟ್ರಸ್ಟ್ನ ಶ್ರೀಯುತ ಮಧುಸೂದನ್ ಅವರು ಆಗಮಿಸಿದ್ದಾರೆ. ಒರ್ಲ್ಯಾಂಡೋ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಅವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೀಲಿಮಣೆಯನ್ನು ಶಾಲೆಯ ಮಕ್ಕಳು ಕನ್ನಡ ಭಾಷೆಯಿಂದ ಕನ್ನಡವನ್ನು ಮತ್ತು ಹಿಂದಿ ಆಂಗ್ಲ ಭಾಷೆಗೆ ಕನ್ನಡ ಅಂತ ನಾವು ಬೆರಳಚ್ಚು ಮಾಡಬೇಕಂದ್ರೆ ಗೊತ್ತಿರಬೇಕಾಗತ್ತೆ. ಆದರೆ ನಮ್ಮ ಮಕ್ಕಳು ಕನ್ನಡದಿಂದಲೇ ಕನ್ನಡವನ್ನು ಬೆರಳಚ್ಚು ಮಾಡುವಂಥ, ಆ ಮೂಲಕ ಭಾರತೀಯ ಇತರ ಭಾಷೆಗಳನ್ನು ಬೆರಳಚ್ಚು ಮಾಡುವಂಥ ಒಂದು ಕೌಶಲ್ಯವನ್ನು ಪಡೆಯುವಂಥ ಸುಲಭವಾದಂಥ ಮಾರ್ಗವನ್ನು ಈ ಒಂದು ಕನ್ನಡ ಕೀಲಿಮಣೆ ಏನಿದೆ ಅದು ಒದಗಿಸಿಕೊಟ್ಟಿದೆ ಅಂತಕ್ಕಂಥದ್ದು ಬಹಳ ಸಂತೋಷ. ಅದಕ್ಕಾಗಿ ನಮ್ಮ ಗುರುಪ್ರಸಾದ್ ಅವ್ರನ್ನ ನಾವೆಲ್ಲರೂ ಮತ್ತೊಮ್ಮೆ ಅಭಿನಂದಿಸುತ್ತಾ ಅವರು ಈ ಒಂದು ವಿಚಾರವಾಗಿ ಇನ್ನೊಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತ ಅವ್ರನ್ನ ವಿನಂತಿ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಈ ಒಂದು ಶಾಲೆ ಬಹಳ ಒಂದು ನಮಗೆ ಮನಸ್ಸಿಗೆ ಹೊಂದಿಕೊಂಡಿದೆ. ಯಾಕಂದರೆ ಒರ್ಲ್ಯಾಂಡೋದಿಂದ ನಮ್ಮ ಮಕ್ಕಳು ಕನ್ನಡ ರಾಯಭಾರಿಗಳಾಗಿ ಒರ್ಲ್ಯಾಂಡೋ ಕನ್ನಡ ಸಂಘದಿಂದ ಮೊದಲ ಬಾರಿಗೆ ಪಾಕೆಟ್ ಕಂಪ್ಯೂಟರ್ ಸಣ್ಣ ಗಣಕಯಂತ್ರ $10 ತೊಗೊಂಡು ಅವರೇ ಫಂಡ್ಸ್ ರೇಸ್ ಮಾಡಿ ಅವರು ಈ ಕೀಬೋರ್ಡ್ ತೊಗೊಂಡು ಇಲ್ಲಿ ಬಂದು ಇಲ್ಲಿ ಹಳೆಯ ಕಂಪ್ಯೂಟರ್ಗಳಿದೆ ಅದಕ್ಕೆ ಟೇಬಲ್ಲೇ ಅಂಟಿಸಿ ಸಣ್ಣ ಗಾತ್ರದ ಕಂಪ್ಯೂಟರ್ ಇಲ್ಲಿ ಮೊದಲ ಬಾರಿಗೆ ಕನ್ನಡವನ್ನು ಕನ್ನಡದಲ್ಲೇ ಟಂಕಿಸುವ ಒಂದು ಸಾಧ್ಯತೆ ತೋರಿಸ್ಬೋದು. ಆ ಒಂದು ಮಕ್ಕಳ ಒಂದು ಎಫರ್ಟಿಂದ ನಾವು ಇವತ್ತಿಗೆ ಬಹಳಷ್ಟು ಶಾಲೆಗಳಲ್ಲಿ ಈ ಭಾಷಾ ಲ್ಯಾಬ್ ಅಂತೂ ಮಾಡಿ ಇಸ್ರೋ ವಿಜ್ಞಾನಿಗಳ ಜೊತೆ ನಮ್ಮ ಸ್ಪರ್ಧೆಗಳು ಈ ಥರದ್ದೆಲ್ಲ ನಾವು ಮಾಡಿದ್ದೀವಿ. ಭಾಳ ಚಂದ್ರಗ್ರಹಕ್ಕೆ ಹೋಗೋದು, ಆಮೇಲೆ ಸ್ಪೀಡ್ ಟೈಪಿಂಗ್ ಮಾಡೋದು ಎಲ್ಲ ಇದು ಈ ಮಾತೃಭಾಷೆ ಭಾಗಕ್ಕೆ ಈ ಬೆರಳಿನ ಸ್ಪಂದನೆಗೆ ಸಿಗ್ತಾ ಇದೆ. ಆ ಮೆಮೊರಿ, ಆ ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಲ್ಲ, ಆ ಕ್ರಿಯಾತ್ಮಕ ಕ್ರಿಯೇಟಿವಿಟಿ ಅದೆಲ್ಲ ಹೊರಗೆ ಬರ್ತಾ ಇದೆ. ಮೊದಲ ಬಾರಿಗೆ ಹೆಂಗೆ ಯೋಚನೆ ಮಾಡ್ತೀವಿ ಹಂಗೆ ಟಂಕಣ ಮಾಡ್ತಾ ಇದ್ದೀವಿ. ಕನ್ನಡ ಅಂದರೆ KE ಅಂತ ಬಲಭಾಗಕ್ಕೆ ಹೋಗ್ತಾ ಇದ್ದೀವಿ. ಆಗ ನೀವು ಅದು ಸಿನಾಪ್ಟಿಕ್ ಪ್ರೂನಿಂಗ್ ಅಂತೀವಿ, ಕ್ರಿಯಾತ್ಮಕವಾಗಿ ಕಟ್ಟಾಗ್ತಾ ಇದೆ. ಯಾಕೆ ನಮ್ಮ ಮಕ್ಕಳು ನಮ್ಮ ಭಾಷೆ ಮೇಲೆ ಬರಲ್ಲ ಅಂತ. ಈ ಒಂದು ಸಾಧನದಿಂದ ನಾವು ಯಾವ ಭಾರತೀಯ ಭಾಷೆಯನ್ನು ಕಿವಿಲಿ ಕೇಳಿಸ್ಕೊಂಡು ಟೈಪ್ ಮಾಡ್ಬೋದು. ಅದು ಇನ್ನೊಂದು ಇಂಪಾರ್ಟೆಂಟ್. ನಮ್ಮದು ಉಚ್ಚಾರಣ ಪ್ರಧಾನ ಭಾಷೆ. ನಿಮ್ಮೆಲ್ಲ ಹೆಸರುಗಳು ಉಚ್ಚಾರಣ, ಶೇಪ್, ಆಕಾರ ನೋಡಿದ್ರೆ ಒಂದೇ ಆಕಾರ. ಯಾವ ಭಾಷೆಯಲ್ಲಿ ಯಾರೇ ಮಾತಾಡಲಿ ಆಕಾರ ಒಂದೇ. ಆ ಒಂದು ಇದನ್ನು ಹೇಳ್ಕೊಂಡು ನಾವು ಯಾವ ಭಾರತೀಯ ಭಾಷೆಯನ್ನು ಇದೇ ಶಾಲೆಯಲ್ಲಿ ಬಿಹಾರದ ಬಂದ ಹುಡುಗಿ 6 ತಿಂಗಳಲ್ಲಿ ಕನ್ನಡ ಕಲಿತು ಎಷ್ಟು ಸ್ಪಷ್ಟವಾಗಿ ಎಷ್ಟು ಸ್ಪೀಡ್ ಕನ್ನಡ ಟೈಪ್ ಮಾಡ್ತಾ ಇದ್ದು ಅಂದರೆ ಭಾಳ ಆಶ್ಚರ್ಯ. TV ಅವರೆಲ್ಲ ಬಂದು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ತನುಜಾ, ಹಾಂ ಹೌದಾ, ಓಕೆ ನೋಡಿ ತನುಜಾ ಅಂತ. ಸೊ ಆ ಥರ ಒಂದು ಭಾಷೆ ಯಾರ ಮೇಲೆ ಹೇರಿಕೆ ಇಲ್ಲ. ನಿಮ್ಮ ಯಾವ ಭಾಷೆಯನ್ನು ಯಾರೂ ಕಲಿಬೋದು. ಎಲ್ಲ ಭಾರತೀಯ ಭಾಷೆಗಳು ಒಂದು ಬ್ರಾಹ್ಮಿ ಲಿಪಿ ಆಧಾರದಿಂದಲೇ ಬಂದಿರೋದು. ನಮ್ಮದೆಲ್ಲ ಉಚ್ಚಾರಣ ಪ್ರಧಾನವಾದ ಭಾಷೆ. ಇದನ್ನು ಆಂಗಿಕ ಸಾಕ್ಷರತೆ ಕೊಡಬೇಕು. ಈ ಜೊತೆ ಆ ಒಂದು ನಿಟ್ಟಿನಲ್ಲಿ ಸಾಕ್ಷರತಾ ಸಂಸ್ಥೆಯವರು ಈ ನಮ್ಮ ಒಂದು 10 ಕೀಲಿಮಣೆಯನ್ನು ಈ ಶಾಲೆಗೆ ಕೊಡ್ತಾ ಇದ್ದಾರೆ. ಅದಲ್ಲದೆ ಇನ್ನೊಂದು 4 ಶಾಲೆಗೆ ಕೊಡ್ತಾ ಇದ್ದಾರೆ ಅವರು, ಕನಕಪುರ ಸೇರಿ ಬಸವನಗುಡಿ ಸೇರಿ. ವರ್ಷಕ್ಕೊಂದು ಸ್ಪರ್ಧೆ ಮಾಡ್ತೀವಿ. ಈ ಭಾಷೆ ನಾವು ತಿಂಗಳಿಗೆ ಒಂದ್ಸರಿ ನಾವು ನಮ್ಮ ಲ್ಯಾಬ್ ಅಸಿಸ್ಟೆಂಟ್ ಅಂತ ಅವ್ರನ್ನ ಕರೆಸಿ ನಿಮ್ಗೆ ತೋರಿಸ್ಕೊಡ್ತೀವಿ. ಒಂದೊಂದು ಟೀಮ್ ಥರ ಮಾಡಿ ಅವರೊಂದು ಕನ್ನಡ ಪದವನ್ನು ಕನ್ನಡದಲ್ಲೇ ಟೈಪ್ ಮಾಡೋದು. 5 ನಿಮಿಷ ಟೈಪ್ ಮಾಡಿದ್ರೆ ಸಾಕು. ಈ ಭಾಗದ ಮೆಮೊರಿ ಸಿಕ್ಕ ಅವ್ರಿಗೆ ಇಂಪ್ರೂವ್ ಆಗುತ್ತೆ. ಆಂಗ್ಲ ಭಾಷೆಯನ್ನು ಕನ್ನಡದಿಂದ ಕಲಿಯುವ ಒಂದು ಸಾಧ್ಯತೆಯನ್ನು ನಾವು ತೋರಿಸ್ಕೊಡ್ತೀವಿ, ಮೈಂಡ್ ಮ್ಯಾಪ್ ಟೆಕ್ನಿಕ್ ಅಂತ. ಸೊ ಎರಡು ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರು ಮುಂದೆ ಅವ್ರು ವಿಜ್ಞಾನಿಗಳಾಗಬೇಕು, ಏನು ಬೇಕಿದ್ರು ಆಗ್ಬೋದು. ಈ AI ಅದೆಲ್ಲ ಬರೋದ್ರಿಂದ ಭಾಷೆ ಒಂದು ತೊಂದರೆ ಅಲ್ಲ. ಹಾಗಾಗಿ ಮಾತೃಭಾಷೆ ಏನು ಬೇಕಿದ್ರು ಅವ್ರು ಮಾಡ್ಬೋದು. ಚೈನೀಸ್ ಥರ, ಜರ್ಮನ್ ಥರ, ಜಾಪನೀಸ್ ಥರ ಅಥವಾ ಆಂಗ್ಲ ಭಾಷೆ ಥರ ನಮ್ಮ ಕನ್ನಡದವರು, ಹಿಂದಿಯವರು ಯಾರು ಬೇಕಿದ್ರು ಮೇಲೆ ಬರ್ಬೋದು. ಹಾಗಾಗಿ
ಆ ನಿಟ್ಟಿನಲ್ಲಿ ಈ ಭಾಷಾ ಲ್ಯಾಬು ಈ ಮಕ್ಕಳಿಗೆ ಒಂದು ಸ್ಪಂದನೆ ಇರಲಿ, ಮುಂದಿನ ವಿಜ್ಞಾನಿಗಳಾಗಲಿ ಎಲ್ಲ ಪ್ರಾಡಕ್ಟ್ ಮಾಡಲಿ ಅಂತ ನಾನು ಈ ಒಂದು ಅವಕಾಶ ಕೊಡೋದಕ್ಕೆ ಸಾಕ್ಷರತಾ ಸಂಸ್ಥೆಯವರಿಗೆ ಬಹಳ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ರೇಣುಕಾ ಅವರು ಬಹಳ ಒಂದು ಕನ್ನಡ ಅಭಿಮಾನಿಗಳು ಸದಾ ಇದ್ದೇ ಇರುತ್ತೆ. ಯೋಗಿನಿ ಕುಮಾರ್ ಅಂತ ಅವರು ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಹಾಗೆ ಇತರೆ ಸಹ ಶಿಕ್ಷಕರು ಸಹ ಇಲ್ಲಿ ಬಹಳ ಸಹಕಾರದಿಂದ ಕೊಟ್ಟು, ಮತ್ತು ರೇಣುಕಪ್ಪ ಅವರು ಈ ಹಳೆಯ ಮಕ್ಕಳು ಆ ಒಂದು ಕನ್ನಡದ ಕೀಲಿ ಮನೆಯನ್ನು ಬೆಳಕು ಮಾಡುವುದು, ಕಲಿಯುವಲ್ಲಿ ಅವರ ಒಂದು ಏನಂತಾರೆ ಕಲಿಸುವಿಕೆ ಬಹಳ ಸಹಕಾರ ಇದೆ. ಈಗ ಈ ಒಂದು ಶಾಲೆಗೆ ಬಂದಿರತಕ್ಕಂಥಲ್ಲಿ ಮಗು ನಿಮ್ಮ ಹೆಸರಪ್ಪ? ಬೆನಕ ಕುಮಾರ್. ಆ ಬೆನಕ ಕುಮಾರು ಈಗ ಕನ್ನಡ ಮತ್ತು ಬೆನಕ ಕುಮಾರ್ ಅನ್ನೋದನ್ನು ಎಷ್ಟು ಸರಳವಾಗಿ ಬೆಳಕು ಮಾಡ್ತಾನೆ ಅನ್ನೋದನ್ನು ನೋಡಿದರೆ ಆ ಕೀಲಿ ಮನೆ ಎಷ್ಟು ಕಲಿಕೆಗೆ ಸುಲಭವಾಗಿರ್ತಕ್ಕಂಥದ್ದು ಆಗಿದೆ ಅಂತ ನಾವು ಗಮನಿಸ್ಬೋದು. ಭಾಷೆ ಅದು ಅಳಿಸ್ಬಿಟ್ಟು ಇನ್ನೊಂದ್ಸಲಿ ಮಾಡಿ. ಇಲ್ಲ ಸರಿಗೆ ಅದು ಅಕ್ಷರ ನಮ್ಮ ತಂದೆಯವರ ಕೈ ಬರದ ಫಾಂಟ್, ಪ್ರಭಾ ಫಾಂಟ್ ಅಂತ ನೋಡಿದ್ರೆ ಮಾಡಿದ್ದು ಅರ್ಥ ಒತ್ತಾಕ್ಷರ ಹೊತ್ತು ಮತ್ತೆ ನಾವು ಡಾಯಲ್ಲಿದೆ ಯಾವ ಭಾಷೆ